ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ನೀವು ಈ ಮನೇಲಿ ಇದ್ರಿ ಅಂದ್ರೆ ಇವಾಗ ಒಂದ್ ಬಾಡ್ಗೆ ಮನೇಲಿ ಇದ್ದೀರಾ. ಆ ಬಾಡ್ಗೆ ಮನೇನ ಬಿಟ್ಟು ನೀವು ಬೇರೆ ಹೊಸ ಮನೆಗೆ ಏರಿಯಾ ಚೇಂಜ್ ಮಾಡ್ಕೊಂಡು ಅಥವಾ ಬೇರೆ ಎಲ್ಲಾದ್ರೂ ಹೋದ್ರೆ ನಮ್ಗೆ ಈ ಗೃಹ ಜ್ಯೋತಿ ಸಿಗಲ್ಲ ಅನ್ನೋ ಒಂದು ಏನ್ ನಿಮಗ್ ಮನೋಭಾವ ಇತ್ತು, ಆ ಆತಂಕ ಬೇಡ ಅಂತ ಹೇಳಿ ಬೆಸ್ಕಾಂ ಅಧಿಕಾರಿಗಳೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗ ನೀವ್ ಈ ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತೀರಾ ಅಂದಾಗ ನಿಮ್ಗೆ ಎಲ್ಲಾ ರೀತಿಯಾಗೂ ಕೂಡ ಗೃಹ ಜ್ಯೋತಿ ಸಿಗುವಂತಹ ಸೌಲಭ್ಯ ಈಗಿದೆ. ಅದಕ್ಕಾಗಿ ಆತಂಕ ಮಾಡ್ಕೋಬೇಡಿ. ಇವಾಗ ಈ ಮನೆಗೆ ಇನ್ನೊಂದು ಯಾರೋ ಬಾಡಿಗೆದಾರರು ಬರ್ತಾರೆ, ಅವರು ಆ ಸೌಲಭ್ಯನ ಯೂಸ್ ಮಾಡ್ಕೊಳ್ತಾರೆ. ನಮ್ಗೆ ಬೇರೆ ಮನೆಗೆ ಹೋದಾಗ ನಮ್ಗೆ ಈ ಗೃಹ ಜ್ಯೋತಿ ಸೌಲಭ್ಯ ಸಿಗಲ್ಲ ಅಂತ ಎಷ್ಟೋ ಜನಕ್ಕೆ ಮನಸ್ಥಿತಿ ಇತ್ತು. ಇದಕ್ಕೆ ಕ್ಲಾರಿಟಿಯನ್ನ ಕೂಡ ಬೆಸ್ಕಾಂ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಮನೆ ಖಾಲಿ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತಿದ್ದೀರಾ ಅಂತಂದಾಗ ಅಲ್ಲಿಗೆ ನೀವು ಬೆಸ್ಕಾಂ ಅಧಿಕಾರಿಗಳಿಗೆ ವಿಷಯವನ್ನ ತಿಳಿಸ್ಬೇಕು. ಅವರೇ ನಿಮ್ಮ ಮನೆಗೆ ಬಂದು ನೋಂದಣಿ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಥವಾ ನೀವು ಬಾಡಿಗೆ ಕಟ್ತಿರುವಂತಕ್ಕೆ ಏನಾದ್ರೂ ಒಂದು ಪ್ರೂಫ್ ಅನ್ನ ಅಥವಾ ಲೀಸ್ಗೆ ಹಾಕ್ಸ್ಕೊಂಡಿದ್ರೆ ಆ ಅಗ್ರಿಮೆಂಟ್ ಪ್ರೂಫ್ ಅನ್ನ ನೀವು ಬೆಸ್ಕಾಂ ಅಧಿಕಾರಿಗಳಿಗೆ ತೋರಿಸಿದ್ರೆ ಆಗ ಬೆಸ್ಕಾಂ ಅಧಿಕಾರಿಗಳು ಅದನ್ನ ನೋಟ್ ಮಾಡ್ಕೊಂಡು ಹೋಗ್ತಾರೆ. ನೋಟ್ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ನಿಮ್ಗೆ ಗೃಹ ಜ್ಯೋತಿ ಸೌಲಭ್ಯವನ್ನ ಕೂಡ ಒದಗಿಸ್ಕೊಡ್ತಾರೆ. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಬೆಸ್ಕಾಂ ಅಧಿಕಾರಿಗಳಿಗೆ ವಿಷಯವನ್ನ ತಿಳಿಸ್ಬೇಕು. ನಾನು ಇಲ್ಲಿ ಕೊಡ್ತಿರುವಂತಹ ಒಂದು ಸಂಖ್ಯೆಗೆ ನೀವು ಕಾಲ್ ಮಾಡಿದ್ರೆ, ನೀವು ಹೊಸ ಬಾಡಿಗೆದಾರರಾಗಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬಂದು ಬೆಸ್ಕಾಂ ಅಧಿಕಾರಿಗಳು ಗೃಹ ಜ್ಯೋತಿ ಫಲಾನುಭವಿಗಳಾಗಿ ಮಾಡ್ತಾರೆ. ಸೊ ಇನ್ನೇನಾದ್ರೂ ನಿಮ್ಗೆ ಆತಂಕ ಇದ್ರೆ ಅದನ್ನೆಲ್ಲ ಬಿಟ್ಟು ಈಗೇನಾದ್ರೂ ನೀವು ಮನೇನ ಚೇಂಜ್ ಮಾಡಿದ್ರೆ ಗೃಹ ಜ್ಯೋತಿ ಬಳಸ್ಕೋಬೇಕು ಅಂತ ಇತ್ತಂದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ದಟ್ ನಿಮ್ಗೆ ಬೆಸ್ಕಾಂ ಅಧಿಕಾರಿಗಳು ರೀಚ್ ಔಟ್ ಆಗ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣದ ಓಟದಲ್ಲಿ.